ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ನೂರ 30 ಕಳ್ಳತನ ಪ್ರಕರಣ ಭೇದಿಸಿದ ಖಡಕ್ ಪೊಲೀಸರು. ಬರೋಬ್ಬರಿ 5 ಕೋಟಿಗೂ ಹೆಚ್ಚು ಮೌಲ್ಯದ ಕದ್ದ ವಸ್ತುಗಳು ಸೀಸ್. ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ. ಎಸ್, ತುಮಕೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು, ಕಳೆದ 5 ತಿಂಗಳಿಂದ ಕಳ್ಳತನ, ಸುಲಿಗೆ, ಸರಗಳ್ಳತನ ಸೇರಿ ನಾನಾ ಪ್ರಕರಣಗಳನ್ನ ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಮಕೂರು ಪೊಲೀಸರು ಸುಮಾರು 170 ಮಂದಿ ಕಳ್ಳರನ್ನ ಪತ್ತೆ ಹಚ್ಚಿ 5 ಕೋಟಿ ಮೌಲ್ಯದ ವಸ್ತುಗಳನ್ನ ವಾರಸುದಾರರಿಗೆ ಹಿಂತಿರುಗಿಸುವ ಕೆಲಸವನ್ನ ಮಾಡಿದ್ದಾರೆ. ತುಮಕೂರಿನ ಎಸ್ಪಿ ಕಚೇರಿಯಲ್ಲಿ ಈ ಪ್ರಾಪರ್ಟಿ ಪರೇಡ್ ಅನ್ನ ಆಯೋಜಿಸಿ ಮಾಹಿತಿಯನ್ನ ನೀಡಲಾಗಿದ್ದು, ಪೊಲೀಸರ ಕಾರ್ಯವೈಖರಿಯಿಂದ ಸಾರ್ವಜನಿಕರಲ್ಲಿ ಮತ್ತಷ್ಟು ವಿಶ್ವಾಸ ಹೆಚ್ಚುವಂತಾಗಿದೆ. ಕಳೆದ 5 ತಿಂಗಳ ಅವಧಿಯಲ್ಲಿ ತುಮಕೂರು ಜಿಲ್ಲೆಯ ನಾನಾ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು 130 ಕಳ್ಳತನ ಪ್ರಕರಣಗಳು ದಾಖಲಾಗಿದ್ವು. 130 ಪ್ರಕರಣಗಳ ಜಾಡು ಹಿಡಿದ ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಇದರಲ್ಲಿ 3 ದರೋಡೆ ಪ್ರಕರಣ, 5 ಸುಲಿಗೆ ಪ್ರಕರಣ, 38 ಮನೆ ಕಳ್ಳತನ, 53 ಸಾಮಾನ್ಯ ಕಳವು, 8 ಗಮನವನ್ನ ಬೇರೆಡೆಗೆ ಸೆಳೆದು ಕಳ್ಳತನ ಪ್ರಕರಣ, 1 ಸೈಬರ್ ಅಪರಾಧ, 1 ಲಾಭಕ್ಕಾಗಿ ಕೊಲೆ ಪ್ರಕರಣಗಳು ಸೇರಿವೆ. ಈ ಎಲ್ಲಾ ಪ್ರಕರಣಗಳಲ್ಲಿ ಸುಮಾರು 170 ಮಂದಿ ಕಳ್ಳರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದು, ಬಂಧಿತ ಆರೋಪಿಗಳಿಂದ ಸುಮಾರು 5,61,34,580 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವುದಾಗಿ ಎಸ್ಪಿ ಅಶೋಕ್ ಕೆವಿ ತಿಳಿಸಿದ್ದಾರೆ. ಅದು ಎಸ್ಪೆಷಲಿ ಪ್ರಾಪರ್ಟಿ ಅಫೆನ್ಸಸ್ ಅದು ಇವತ್ತು ಪ್ರೆಸ್ ಮೀಟ್ ಮಾಡಿ ನಿಮಗೆ ತಿಳಿಸೋಣ ಅಂತ ಇವತ್ತು ಕರೆದಿದ್ವಿ. ಸೊ ಇವತ್ತು ಈ ಡಿಸ್ಪ್ಲೇಯಲ್ಲಿ ಇಟ್ಟಿರುವ ವಿಚಾರ ಟೋಟಲ್ ಏನಂದರೆ, ಒಂದು 4 kg 30 grams ಗೋಲ್ಡ್, ಒಂದು ಸುಮಾರು 4 ಕೋಟಿ ಮೌಲ್ಯದಾಗಿರುವಂಥ ಚಿನ್ನಾಭರಣಗಳು, 7 kg 200 ಗ್ರಾಮ್ ಬೆಳ್ಳಿಯ ಆಭರಣಗಳು ವರ್ತ್ 7 lakhs, 99 ಬೈಕ್ಸ್ ಮತ್ತು 4 4 ವೀಲರ್ಸ್, 1 ಆಟೋ ಮತ್ತು 2 ಟ್ರ್ಯಾಕ್ಟರ್ಸ್, ವ್ಯಾಲ್ಯೂ ಅರೌಂಡ್ 1,12,30,000 ವರ್ತ್ ಆಗಿರುವ ಇದು, ಮತ್ತು 3 ಲಕ್ಷ ವರ್ತ್ ಆಗಿರುವ ಜಾನುವಾರುಗಳು, ಮತ್ತು 36 ಲಕ್ಷ ಮೌಲ್ಯದ ಇತರ ವಸ್ತುಗಳಂದರೆ ಎಸ್ಪೆಷಲಿ ತಿಪ್ಟೂರು ಕಡೆ ಕೊಬ್ಬರಿ ಮತ್ತು ಗುಬ್ಬಿ ಶಿರಾ ಕಡೆ ರಾಗಿ. ಸೊ ಇವು ಕಳ್ತನ ಆಗಿರುವುದು ನಮ್ಮ ಕಡೆಯಿಂದ ಪತ್ತೆ ಮಾಡಲಾಗಿದೆ. ಸೊ ಈಗ ಕೇಸ್ ವೈಸ್ ಡೀಟೇಲ್ಸ್ ಈಗಾಗಲೇ ನಾವು ಒಂದೊಂದು ಪ್ರಾಪರ್ಟಿ ಕಡೆ ಹೋಗಿ ನಿಮಗೆಲ್ಲ ತೋರಿಸಲಾಗಿದೆ. ಇನ್ನು ತುಮಕೂರು ಉಪವಿಭಾಗದಿಂದ 48 ಮಂದಿ ಕಳ್ಳತನ ಮಾಡಿದ್ದ ಆರೋಪಿಗಳನ್ನ ಬಂಧಿಸಿದ್ದು, ಬಂಧಿತರಿಂದ 1,46,12,210 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಕುಣಿಗಲ್ ಉಪವಿಭಾಗದಿಂದ ಒಟ್ಟು 46 ಮಂದಿ ಕಳ್ಳತನ ಆರೋಪಿಗಳನ್ನ ಲಾಕ್ ಮಾಡಲಾಗಿದ್ದು, 1,66,82,550 ರೂಪಾಯಿ ಮೌಲ್ಯದ ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಶಿರಾ ಉಪವಿಭಾಗದಿಂದ 45,11,000 ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಿದ್ರೆ, ತಿಪಟೂರು ಉಪವಿಭಾಗದಿಂದ 38,27,620 ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ರೆ, ಮಧುಗಿರಿ ಉಪವಿಭಾಗದಿಂದ 1,65,00,000 ಮೌಲ್ಯದ ಕಳ್ಳತನವಾದ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ ಅಂತ ಎಸ್ಪಿ ಅಶೋಕ್ ಮಾಹಿತಿಯನ್ನ ನೀಡಿದ್ದಾರೆ. ಕುಣಿಗಲ್ನಲ್ಲಿ ಒಂದು ದರೋಡ ಪ್ರಕರಣ ಅಮೃತೂರು ಲಿಮಿಟ್ಸ್ ಅಲ್ಲಿ ಆಗಿರುತ್ತೆ. ಸೊ ಅದರಲ್ಲಿ 9 grams ಗೋಲ್ಡ್, ಅದು ಹಾಫ್ ಕಟ್ ಆಗಿರುತ್ತೆ ಚೈನು. ಸೊ ಅದರ ಜೊತೆಗೆ ಅಕ್ಯೂಸ್ಡ್ ಸೆಕ್ಯೂರ್ ಆಗಿದ್ದಾನೆ. ಇನ್ನೊಂದು ಸೆನ್ಸೇಷನಲ್ ಕುಣಿಗಲ್ ಕಡೆ ನಮಗೆ ಕಂಡು ಬಂದಿರೋದು ಏನಂದರೆ, ಒಬ್ಬ ಅಕ್ಯೂಸ್ಡ್ ಕಾರ್ ಸಮೇತ ಒಂದು ಇದು ರಾಬರಿ ಮಾಡ್ತಾನೆ. ಸೊ ಅದು ಕಾರ್ ಸಮೇತ ಪ್ರಾಪರ್ಟಿ ಏನೇನಿದೆ ಅದೆಲ್ಲ ನಾವು ಪತ್ತೆ ಮಾಡಲಾಗಿದೆ. ಅಂದರೆ ಅವರು ಬ್ಯಾಂಗ್ಳೂರಲ್ಲಿ ಕಾರ್ ಹೈರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ದೂರ ಬಂದಾದ ಮೇಲೆ ಡ್ರೈವರ್ನು ಹೊಡೆದು ಆ ಕಾರ್ ನಿಲ್ಲಿಸಿ ಅವನ ಕಾರ್
ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ. ಸೊ ಅದು ಒಂದಾಗಿದೆ. ಮತ್ತು ಶಿರಾದಲ್ಲಿನೂ ಸಹ ಒಂದು ಸುಲಿಗೆ, 3 ಸರಗಳತನ ಮತ್ತು 6 ಸಾಮಾನ್ಯ ಕಳವು. ಸಾಮಾನ್ಯ ಕಳವು ಅಂದರೆ ಜನರಲಿ ಬೈಕ್ ಥೆಫ್ಟ್ ಇರುತ್ತೆ, ಇಲ್ಲ ಅಂದರೆ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ವಿಕ್ಟಿಮ್ಗೆ ಗೊತ್ತಿಲ್ಲದೆ ಕಿತ್ಕೊಂಡು ಹೋಗೋದು, ಪಿಕ್ ಪಾಕೆಟರ್ಸ್ ಇದಿರ್ತವೆ. ಸೊ ಅದು ಎಲ್ಲ ಮಾಡಲಾಗಿದೆ. ತಿಪ್ಟೂರು ಟೌನಲ್ಲಿ ಒಂದು ನಮಗೆ ಸೆನ್ಸೇಷನಲ್ ಕೇಸ್ ಆಯಿತು. KB ಕ್ರಾಸ್ನಲ್ಲಿ ಲಾಭಕ್ಕಾಗಿ ಕೊಲೆ ಇದೆಲ್ಲ ಐಡೆಂಟಿಫೈ ಮಾಡಿ ನಮ್ಮವರು ಸಕ್ಸಸ್ಫುಲ್ ಆಗಿ ಈ ಅಫೆನ್ಸ್ನು ತಿಳ್ಕೊಂಡಿದ್ದಾರೆ. ಈಗ ಮಧುಗಿರಿ ಸಬ್ ಡಿವಿಷನಲ್ಲಿ ಆಗಿರುವುದು ಮುಖ್ಯವಾಗಿ ಒಂದು ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ದರೋಡೆ ಈ ರಾಬರಿ ಆಗಿದೆ ಅಂತ ಮಾಹಿತಿ ಬಂದಿರುತ್ತೆ. ಇದರಲ್ಲಿ ಇಬ್ಬರು ಫೈನಾನ್ಸ್ ಕಂಪನಿಯವರು ಮಧುಗಿರಿಯಲ್ಲಿ ಕೆಲಸ ಮಾಡೋರು ಕೊರಟಗೆರೆಯಲ್ಲಿ ಇದು ಫೈನಾನ್ಸ್ ದುಡ್ಡು ಕೊಡೋ ವಿಚಾರದಲ್ಲೇ ತೊಗೊಂಡು ಹೋಗ್ತಾ ಇರ್ತಾರೆ. ಅವ್ರ ಹತ್ರ 3 ಲಕ್ಷ ಏನು ಇತ್ತು ಕೈಯಲ್ಲಿ, ಅದನ್ನು ಯಾರೋ ಬಂದು ರಾಬರಿ ಮಾಡ್ಕೊಂಡು ಹೋಗಿದ್ರು ಅಂತ ತಿಳಿಸ್ತಾರೆ. ಬಟ್ ಅದು ನಾವು ವಿಚಾರಿಸುವಾಗ ಯಾರು ಆ ದುಡ್ಡು ಕ್ಯಾರಿ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸ್, ಅವ್ರು ಖುದ್ದು ಇದರಲ್ಲಿ ಶಾಮೀಲಾಗಿ ಅವರೇ ಅವ್ರ ಫ್ರೆಂಡ್ಸ್ಗೆ ಅವ್ರಿಗೆ ಗೊತ್ತಿರೋರಿಗೆ ಹೇಳಿ ಈ ಥರ ನಮ್ಮ ಹತ್ರ ದುಡ್ಡಿದೆ, ನೀವು ಬಂದು ಕಳ್ತನ ರಾಬರಿ ಮಾಡಿ ಅಂತ. ಸೊ ಅವರೇ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಹೇಳಿರೋರಿಗೆ ಗೊತ್ತಿರೋರಿಗೆ ಹೇಳಿಕೊಂಡು ಈ ಥರ ಪ್ಲ್ಯಾನ್ ಮಾಡಿ ರಾಬರಿ ಮಾಡಿರ್ತಾರೆ. ಅದನ್ನು ಸಹ ನಾವು ವಿತಿನ್ 24 ಅವರ್ಸಲ್ಲಿ ಪತ್ತೆ ಮಾಡಿ ಪ್ರಾಪರ್ಟಿನ ರಿಕವರ್ ಮಾಡಲಾಗಿದೆ ಮತ್ತು ಅದರಲ್ಲಿ ಅಕ್ಯೂಸ್ಡ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಈ ಥರ ಬೇರೆ ಬೇರೆ ಕೇಸ್ಗಳನ್ನು ಪತ್ತೆ ಹಚ್ಚಿ ಚೆನ್ನಾಗಿ ಕೆಲಸ ಮಾಡಿ ಸೊ ಟೋಟಲ್ ಇಷ್ಟು ಮೌಲ್ಯದ ಪ್ರಾಪರ್ಟಿನೂ. ಇನ್ನು 130 ಕಳ್ಳತನ ಪ್ರಕರಣಗಳಲ್ಲಿ 4 kg 31 ಗ್ರಾಂ ಚಿನ್ನಾಭರಣ, 7 kg 207 ಗ್ರಾಂ ಬೆಳ್ಳಿಯ ಆಭರಣ, 99 ಬೈಕ್ಗಳು, 4 ಕಾರುಗಳು, 1 ಆಟೋ, 2 ಟ್ರ್ಯಾಕ್ಟರ್ ಹಾಗೂ 30,000 ಮೌಲ್ಯದ ಜಾನುವಾರುಗಳನ್ನ ಹಾಗೂ 36,78,000 ಮೌಲ್ಯದ ಇತರೆ ವಸ್ತುಗಳನ್ನ ತುಮಕೂರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದ ವಸ್ತುಗಳನ್ನ ವಾರಸುದಾರರಿಗೆ ಹಸ್ತಾಂತರಿಸುವ ಕೆಲಸವನ್ನ ಕೂಡ ಮಾಡಲಾಗ್ತಿದೆ. ತುಮಕೂರು ಜಿಲ್ಲಾ ಪೊಲೀಸ್ ಸಿಬ್ಬಂದಿಯ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಇದರಿಂದಾಗಿ ಸಾರ್ವಜನಿಕರಲ್ಲಿ ಪೊಲೀಸರ ಮೇಲಿನ ವಿಶ್ವಾಸ ಮತ್ತಷ್ಟು ಹೆಚ್ಚಾಗಿದೆ. ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಮತ್ತು ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.